ಮನೋವಿಹಾರಿಣಿ. ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ. ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಹಿಂದಿನ 3 ಸಂಚಿಕೆಗಳಿಂದ ಮಿದುಳುಗಾಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದನ್ನೇ ಮುಂದುವರಿಸ್ತಾ ಮಿದುಳುಗಾಯದಿಂದ ರೋಗಿಯ ವಿವಿಧ ಮಾನಸಿಕ ಆಯಾಮಗಳ ಮೇಲಾಗುವಂತಹ ಪರಿಣಾಮ ಮತ್ತು ಮನಸ್ಸಿನ ಮರುತರಬೇತಿ ಅಂದ್ರೆ ರೀಟ್ರೈನಿಂಗ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮನುಷ್ಯನ ಮನಸ್ಸು ಅನ್ನೋದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮತ್ತು ನಿಗೂಢ ಸೃಷ್ಟಿಗಳಲ್ಲೊಂದು. ಇದರ ಸಾಮರ್ಥ್ಯ ಅಪಾರ. ಅದು ನಮ್ಗೆ ಯೋಚಿಸಕ್ಕೆ, ಕಲಿಯಕ್ಕೆ, ನೆನ್ಪಿಟ್ಕೊಳ್ಳಕ್ಕೆ, ಕಲ್ಪಿಸ್ಕೊಳ್ಳಕ್ಕೆ ಮತ್ತು ಹೊಸದನ್ನ ರಚನೆ ಮಾಡಕ್ಕೆ ಸಹಾಯ ಮಾಡುತ್ತೆ. ಇದರ ಮುಖ್ಯ ಭಾಗ ನೆನಪಿನ ಶಕ್ತಿ. ಇದಿಲ್ಲದೆ ಹೋದ್ರೆ ಕಲಿಕೆ ಅಥವಾ ಲರ್ನಿಂಗ್ ಅನ್ನೋದು ಅಸಾಧ್ಯ. ಅದೇ ತರ ನಮ್ಮ ಮನಸ್ಸಿನ ಆಲೋಚನಾ ಶಕ್ತಿ ಅನ್ನೋದು ಸಮಸ್ಯೆಗಳನ್ನು ಪರಿಹರಿಸಕ್ಕೆ, ನಿರ್ಧಾರ ತಗೊಳ್ಳಕ್ಕೆ ಮತ್ತು ಸುತ್ತಲಿನ ಪ್ರಪಂಚ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಇವೆರಡು ದಿನನಿತ್ಯ ಜೀವನಕ್ಕೆ ಉಪಯುಕ್ತವಾದರೆ, ನಮ್ಮ ಮನಸ್ಸಿನ ಕಲ್ಪನಾ ಶಕ್ತಿ ಅನ್ನೋದು ನಮ್ಮೆಲ್ಲ ಸೃಜನಶೀಲತೆ ಮತ್ತು ಆವಿಷ್ಕಾರದ ಮೂಲ. ನಮ್ಮ ಮನಸ್ಸು ವೈಜ್ಞಾನಿಕ ಸಾಮರ್ಥ್ಯ ಕೂಡ ಹೊಂದಿದೆ. ನಾವು ಔಷಧಿಗಳು, ಯಂತ್ರಗಳು ಮತ್ತು ತಂತ್ರಜ್ಞಾನನ ಇದರಿಂದಾನೇ ಅಭಿವೃದ್ಧಿಪಡಿಸಿದ್ದೀವಿ. ಅದೇ ರೀತಿ ಮನಸ್ಸು ಕಲಾತ್ಮಕ ಸಾಮರ್ಥ್ಯ ಕೂಡ ಹೊಂದಿದೆ. ಇದು ಸಂಗೀತ, ಚಿತ್ರಕಲೆ, ನೃತ್ಯ ಮತ್ತು ಕಾವ್ಯದ ಮೂಲಕ ಸೌಂದರ್ಯನ ಸೃಷ್ಟಿಸುತ್ತೆ. ಮನಸ್ಸಿನ ಎಲ್ಲ ಆಯಾಮಗಳನ್ನು ಒಟ್ಟಾರೆ ಪ್ರತಿನಿಧಿಸೋದು ನಮ್ಮ ಅರಿವು. ಮನಸ್ಸನ್ನೋದು ಸಾಫ್ಟ್ವೇರ್ ಆದರೆ ಅದಕ್ಕೆ ಆಧಾರವಾಗಿರೋ ಮೆದುಳು ಹಾರ್ಡ್ವೇರ್. ಮೆದುಳು ಚೆನ್ನಾಗಿದ್ದರೆ ಮನಸ್ಸು ಚೆನ್ನಾಗಿರುತ್ತೆ. ಮೆದುಳಿಗೆ ಅಸ್ವಸ್ಥತೆಯಾದರೆ ಅದರ ಪರಿಣಾಮ ಮನಸ್ಸಿನ ಮೇಲೆ ಆಗತ್ತೆ. ಮೆದುಳಿಗೆ ಗಾಯವಾದರೆ ನಮ್ಮ ಮನಸ್ಸಿನ ಮೇಲೆ ಯಾವ ಪರಿಣಾಮ ಆಗತ್ತೆ, ಅದನ್ನ ಸರಿಪಡಿಸಕ್ಕೆ ಸಾಧ್ಯವೇ, ಯಥಾಸ್ಥಿತಿಗೆ ಮತ್ತೆ ಬರೋ ಹಾಗೆ ಮನಸ್ಸಿನ ಮರುತರಬೇತಿ ಸಾಧ್ಯವೇ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನರಮಂಡಲದ ಅಸ್ವಸ್ಥತೆಗಳಿಂದ ಆಗುವ ಮನಸ್ಸಿನ ಪರಿಣಾಮಗಳು ಮತ್ತು ಮನಸ್ಸಿನ ಮರುತರಬೇತಿ ಬಗ್ಗೆ ಸುಮಾರು 30 ವರ್ಷಗಳಿಂದ ವೈದ್ಯಕೀಯ ಸೇವೆ ಮತ್ತು ಸಂಶೋಧನೆ ಮಾಡ್ತಾ ಇರೋ ನಿಮ್ಹಾನ್ಸ್ನ ವೈದ್ಯಕೀಯ ಮನಃಶಾಸ್ತ್ರ ಅಂದ್ರೆ ಕ್ಲಿನಿಕಲ್ ಸೈಕಾಲಜಿ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರೋ ಡಾಕ್ಟರ್ ಜೆ ಕೇಶವ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಕೇಶವ್ ಅವರೇ. ನಮಸ್ಕಾರ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಕೇಶವ್ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ನಮಗೆ ಸೈಕಾಲಜಿ ಅಂದ್ರೆ ಮನಃಶಾಸ್ತ್ರದ ಬಗ್ಗೆ ಗೊತ್ತಿದೆ. ಈ ನ್ಯೂರೋ ಸೈಕಾಲಜಿ ಅಂತಂದ್ರೆ ಏನು, ದಯವಿಟ್ಟು ತಿಳಿಸಿ. ನ್ಯೂರೋ ಸೈಕಾಲಜಿಯ ಒಂದು ಸ್ಪೆಷಲೈಸ್ಡ್ ಏರಿಯಾ ಅಂತಾನೆ ಹೇಳ್ಬೋದು. ಇದು ಮೆದುಳು ಮತ್ತು ನರಮಂಡಲ ಹಾಗೂ ಅರಿವು ಮತ್ತು ನಡವಳಿಕೆ ಹಾಗೂ ಭಾವನೆಗಳ ಸಂಬಂಧವನ್ನು ಅಧ್ಯಯನ ಮಾಡುವ ಒಂದು ಸಬ್ಜೆಕ್ಟ್ ಆಗಿದೆ. ಇದು ನಾವು ಹೇಗೆ ಮಾಡ್ತೀವಿ ಅಂದ್ರೆ, ಮೆದುಳು ಏನ್ ಕೆಲಸ ಮಾಡುತ್ತೆ, ಅದು ಹೇಗೆ ಕೆಲಸ ಮಾಡುತ್ತೆ, ಅರಿವನ್ನು ಹೇಗೆ ಉತ್ಪಾದನೆ ಮಾಡುತ್ತೆ, ಅದು ಹೇಗೆ ಕಮ್ಯುನಿಕೇಟ್ ಮಾಡುತ್ತೆ ಒಂದು ಜಾಗದಿಂದ ಇನ್ನೊಂದು ಇದಕ್ಕೆ ಅಂತ ನಾವು ನ್ಯೂರೋ ಇಮೇಜಿಂಗ್ ಇಂದ ಹಾಗೂ ಪೇಷಂಟ್ ಗಳ ಮೆದುಳಿನ ಗಾಯದಿಂದ ತಿಳುವಳಿಕೆ ಪಡ್ಕೊಳ್ತೀವಿ. ಅಂದ್ರೆ ನೀವು ಅರಿವು ಅಂತಂದ್ರೆ ಕಾಗ್ನಿಷನ್ ಅಂತ ಹೇಳ್ತಾರಲ್ಲ, ಹಂಗಂದ್ರೆ ಏನು, ಸ್ವಲ್ಪ ಸರಳವಾಗಿ ಹೇಳಿ. ಅರಿವು ಅಂದರೆ ಚಿಂತನೆ, ಅನುಭವ, ನಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ಸೆನ್ಸ್ ಆರ್ಗನ್ಸ್ ಇಂದ ಹೇಗೆ, ಇಂದ್ರಿಯಗಳಿಂದ ಹೇಗೆ ನಾವು ಇನ್ಫಾರ್ಮೇಶನ್ ನ ಪ್ರಾಸೆಸ್ ಮಾಡ್ತೀವಿ, ಹೇಗೆ ನಾವು ತಿಳ್ಕೊಳ್ತೀವಿ, ಜ್ಞಾನ ಬೆಳೆಸ್ಕೊಳ್ತೀವಿ ಅನ್ನೋದು ಅರಿವು. ಅದು ಉದಾಹರಣೆಗೆ ಅರಿವು ಅಂದ್ರೆ ಚಿಂತನೆ, ಸ್ಮರಣೆ, ಗಮನ ಶಕ್ತಿ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್, ಸಮಸ್ಯೆಯ ಪರಿಹಾರ ಮಾಡೋದು, ಡಿಸಿಷನ್ ಮೇಕಿಂಗ್ ಅಂದ್ರೆ ನಿರ್ಧಾರ ತಗೊಳ್ಳುವ ಕೌಶಲ್ಯಗಳು ಅರಿವು ಅಂತ ಹೇಳ್ತೀವಿ. ನಿಮ್ಮ ಪ್ರಕಾರ ಈ ಅರಿವು ಅನ್ನೋದು ನಮ್ಮ ಜೀವನದಲ್ಲಿ ಯಾಕೆ ಬಹಳ ಮುಖ್ಯ ಆಗುತ್ತೆ? ಇವಾಗ ನೋಡಿ, ಮನುಷ್ಯನಾದ್ಮೇಲೆ ಅರಿವಿಲ್ಲದೆ ಏನ್ ಮಾಡಕ್ಕೂ ಆಗಲ್ಲ. ಈಗ ಒಂದು ದಿನನಿತ್ಯ ನಮಗೆ ಸಾವಿರಾರು ಸಮಸ್ಯೆಗಳು ಬರ್ತದೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮ್ಗೆ. ಈಗ ನಾವು ಒಬ್ಬ ವ್ಯಕ್ತಿ ಒಂದು ಮೋಟರ್ ಸೈಕಲ್ ಹೊರಗಡೆ ತರ್ತಾನೆ ಕೆಲಸಕ್ಕೆ ಹೋಗಕ್ಕೆ, ಮಳೆ ಬರುತ್ತೆ. ಈಗ ಆ ವ್ಯಕ್ತಿ ಯೋಚನೆ ಮಾಡ್ತಾನೆ, ಇವಾಗ ನಾನು ರೈನ್ ಕೋಟ್ ಹಾಕೊಂಡು ಮೋಟರ್ ಸೈಕಲ್ ತಗೊಂಡು ಹೋಗ್ಲಾ ಅಥವಾ ಆಟೋ ಅಲ್ಲಿ ಹೋಗ್ಲಾ, ಮೆಟ್ರೋ ಹೋಗ್ಲಾ, ಟ್ಯಾಕ್ಸಿಯಲ್ಲಿ ಹೋಗ್ಲಾ ಅಂತ ಒಂದು ಸಮಸ್ಯೆ ಬಂದ್ರೆ, ದೊಡ್ಡ ದೊಡ್ಡ ಸಮಸ್ಯೆಗಳು, ಈಗ ನಾನು ಫಾರಿನ್ಗೆ ಹೋಗ್ಬೇಕು, ಒಂದು ಡಿಗ್ರಿ ಪದವಿ ಪಡ್ಕೋಬೇಕು ಅಥವಾ ಒಂದು ಮದುವೆ ಮಾಡಬೇಕು, ಇದಕ್ಕೆಲ್ಲ ನಮ್ಮ ಅರಿವಿನ ಕೌಶಲ್ಯತೆ ಬೇಕು. ಅಂದ್ರೆ ನೀವು ಯೋಚನೆ ಮಾಡಕ್ಕೆ, ನೀವು ಯಾವ್ದಾದ್ರು ವಿಷಯದ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕೆ, ಒಟ್ಟಲ್ಲಿ ಮನಸ್ಸಿನ ಎಲ್ಲ ಶಕ್ತಿನೂ ಒಂದೇ ಕಡೆ ಕೇಂದ್ರೀಕರಿಸುವಂತ ನೀವು ಅರಿವು ಅಂತ ಹೇಳ್ತಾ ಅರಿವು ಅಂತ. ಈ ಅರಿವು ಮೆದುಳಿನ ನಾನಾ ತರ ಭಾಗಗಳು, ಮೆದುಳಿನ
ನರಮಂಡಲದ ಜಾಲ ಅಂತಾನೆ ಹೇಳ್ಬೋದು, ಒಂದು ನೆಟ್ವರ್ಕ್. ಆ ನೆಟ್ವರ್ಕ್ ಪ್ರತಿಯೊಂದು ಭಾಗವು ಒಂದಕ್ಕೊಂದು ಕೂಡಿಕೊಂಡು ಅದು ಕೆಲಸ ಮಾಡ್ತದೆ. ಸರ್, ಈಗ ಮೆದುಳುಗಾಯ ಅನ್ನೋದು ರೋಗಿಯ ಅರಿವಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ದಯವಿಟ್ಟು ತಿಳಿಸಿ. ಈಗ ಮೆದುಳು ಗಾಯ ಆದಾಗ ಅರಿವಿನ ಕೊರತೆಗಳು ಕಾಣಿಸ್ಕೊಳ್ಳುತ್ತೆ. ಎಲ್ಲಾ ತರ ರೋಗದಲ್ಲೂ, ಮೆದುಳಿನ ರೋಗದಲ್ಲೂ ಕಾಣಿಸ್ಕೊಳ್ಳುತ್ತೆ. ಇವಾಗ ಡಿಮೆನ್ಷಿಯಾ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ಹೆಡ್ ಇಂಜರಿ ಆಗಿರ್ಬೋದು. ಬಟ್ ಈ ಹೆಡ್ ಇಂಜರಿಯಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಎಕ್ಸಿಕ್ಯೂಟಿವ್ ಫಂಕ್ಷನಿಂಗ್ ಅಂತ ಒಂದು ಪ್ರೈಮರಿ ಪ್ರಾಬ್ಲಮ್ ಬರುತ್ತೆ. ಅಂದ್ರೆ ಇದು ಕಾರ್ಯನಿರ್ವಹಣೆ ಮಾಡುವಂತ ಕ್ರಿಯೆ. ಸೊ ಅದರಲ್ಲಿ ಆರ್ಗನೈಸಿಂಗು, ಸಮಸ್ಯೆ ಪರಿಹಾರ ಮಾಡೋದು, ಚಿಂತನೆ, ಆಲೋಚನೆ ಅಂತದ್ರಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಅದಲ್ಲದೆ 2 ತರ ನೆನಪಿನ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಹೆಡ್ ಇಂಜುರಿ ಆದ್ಮೇಲೆ. ಒಂದು ರೆಟ್ರೋಗ್ರೇಡ್ ಅಮ್ನಿಸಿಯಾ ಅಂತೀವಿ, ಹಿಂದಿಂದೆಲ್ಲ ಮರ್ತೋಗ್ತಾರೆ. ಕೆಲವೊಮ್ಮೆ ವರ್ಷಾನ್ಗಟ್ಲೆ ಹಿಂದೆ ಆಗಿರೋದು, ನಾನು ಯಾವಾಗ ಮದುವೆ ಆದೆ, ನನಗೆ ಎಷ್ಟು ಜನ ಮಕ್ಕಳು, ನಾನು ಎಷ್ಟು ಡಿಗ್ರಿ ಮಾಡಿದ್ದೀನಿ, ಅದೆಲ್ಲ ಮರ್ತೋಗ್ತಾರೆ. ನಾವು ಆ ಥರ ಪೇಷಂಟ್ಸ್ ನೋಡ್ತೀವಿ. ಇನ್ನೊಂದು ಸಮಸ್ಯೆ ಮೆಮರಿ ಪ್ರಾಬ್ಲಮ್ ಅಂದ್ರೆ ಆಂಟಿರೋಗ್ರೇಡ್ ಅಮ್ನೇಸಿಯಾ. ಅದು ಈಗ ಕಲ್ತಿರೋದು ಈಗಲೇ ಮರ್ತೋಗ್ತಾರೆ, ಒಂದು 5 ನಿಮಿಷ ಆದ್ಮೇಲೆ ಮರ್ತೋಗ್ಬಿಡ್ತಾರೆ. ಇವಾಗ ಓದಿರೋದು ಆಗ್ಲಿ ಅಥವಾ ಯಾರೋ ಏನೋ ಹೇಳಿರೋದಾಗ್ಲಿ ಇಮಿಡಿಯೇಟ್ ಆಗಿ ಮರ್ತೋಗ್ತಾರೆ. ಸೊ ನಮಗೆ ಈ ಆಂಟಿರೋಗ್ರೇಡ್ ಅಮ್ನೇಸಿಯಾ ಬಹಳ ಮುಖ್ಯ. ಬಿಕಾಸ್ ಅದೇ ಅವರನ್ನ ಮತ್ತೆ ಕೆಲಸಕ್ಕೆ ಪುನರ್ರಚನೆ ಆಗಿ ಮತ್ತೆ ಹೋಗ್ಬೇಕಾದ್ರೆ ಇದನ್ನ ಇಂಪ್ರೂವ್ ಮಾಡ್ಬೇಕು ನಾವು. ರೆಟ್ರೋಗ್ರೇಡ್ ಅಮ್ನೇಸಿಯಾ ಅದೇ ಟೈಮ್ ಬಂದಾಗ ಶ್ರಿಂಕ್ ಆಗ್ತಾ ಇರುತ್ತೆ. ಅಂದ್ರೆ 2 ವರ್ಷ ಇರೋ ಲಾಸ್ ಆಫ್ ಮೆಮರಿ ಅದು 3 ತಿಂಗಳಾಗಿ ಅದು ಇನ್ನೂ ಕಡಿಮೆ ಆಗ್ಬೋದು. ಬಟ್ ಈ ಆಂಟಿರೋಗ್ರೇಡ್ ಅಮ್ನೇಸಿಯಾನೇ ಬಹಳ ಮುಖ್ಯವಾದ ಇದು. ಅದಲ್ಲದೆ ಅವರಿಗೆ ಭಾವನೆಗಳ ತೊಂದರೆಗಳನ್ನು ಕಾಣಿಸ್ಕೊಳ್ಳುತ್ತೆ. ಇದನ್ನ ನಾವು ಪರ್ಸನಾಲಿಟಿ ಚೇಂಜ್ ಅಂತೀವಿ. ಹೆಡ್ ಇಂಜರಿ ಆದ್ಮೇಲೆ ಹೆಚ್ಚಾಗಿ ಸಿಟ್ಟು ಮಾಡ್ಕೊಳ್ಳೋದು, ದುಃಖ ಆಗೋದು, ಖಿನ್ನತೆ, ಆತಂಕ ಆಗೋದು, ಇಂಥ ಭಾವನೆಗಳಲ್ಲೂ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ ಹೆಡ್ ಇಂಜರಿ ಆದ್ಮೇಲೆ. ಬಹಳ ಉಪಯುಕ್ತ ಮಾಹಿತಿ ಇದು. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ನಂತರ ಮೆದುಳುಗಾಯಕ್ಕೂ ಮತ್ತು ಈ ಅರಿವು ಅಥವಾ ಕಾಗ್ನಿಷನ್ಗೂ ಏನು ಸಂಬಂಧ ಅನ್ನೋದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡೋಣ. ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ. ಶ್ರೇಷ್ಠ ಗುಣಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ. ವಿರಾಮದ ನಂತರ ಮನೋವಿಹಾರಣಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಮಿದುಳುಗಾಯದ ರೋಗಿಗಳಲ್ಲಿ ಅರಿವಿನ ಸಮಸ್ಯೆಗಳ ಬಗ್ಗೆ ನಿಮ್ಹಾನ್ಸ್ನ ತಜ್ಞರಾದ ಡಾಕ್ಟರ್ ಕೇಶವ್ ಅವರ ಹತ್ರ ಮಾತಾಡ್ತಾ ಇದ್ವಿ. ಈಗ ಈ ಚರ್ಚೆನ ಮುಂದುವರಿಸೋಣ. ಡಾಕ್ಟ್ರೇ, ಈ ಅರಿವಿನ ಕೊರತೆ ಇರುವಂತಹ ಮಿದುಳುಗಾಯದ ರೋಗಿಗಳಿಗೆ ಯಾವ ರೀತಿ ಚಿಕಿತ್ಸೆಗಳಿವೆ, ದಯವಿಟ್ಟು ತಿಳಿಸಿ. ಇದಕ್ಕೆ ಕಾಗ್ನಿಟಿವ್ ರೀಟ್ರೈನಿಂಗ್ ಅಥವಾ ಮರು ತರಬೇತಿ ಅಂತ ಒಂದು ಮುಖ್ಯವಾಗಿರುವಂತ ಒಂದು ಚಿಕಿತ್ಸೆ ಇದೆ. ಅದಲ್ಲದೆ ನ್ಯೂರೋ ಫೀಡ್ಬ್ಯಾಕ್ ಅಂತ ಒಂದಿದೆ. ನ್ಯೂರೋ ಮ್ಯೂಸಿಕಾಲಜಿನೂ ನಮ್ಮ ಸಂಸ್ಥೆಯಲ್ಲಿ ಇದೆ. ಅದಲ್ಲದೆ ಈಗ ಸುಮಾರು ಸಂಶೋಧನೆ ಮಾಡ್ತಾ ಇದ್ದಾರೆ. TMS ಟ್ರಾನ್ಸ್ಕ್ರನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್, TDCS ಅಂತ ಮಾಡ್ತಾ ಇದ್ದಾರೆ. ಅದರಲ್ಲಿ ಇನ್ನು ಸಂಶೋಧನೆ ಲೆವೆಲ್ ಅಲ್ಲಿ ಇದೆ. ಮುಖ್ಯವಾಗಿ ನ್ಯೂರೋ ಕಾಗ್ನಿಟಿವ್ ರೀಟ್ರೈನಿಂಗ್ ಒಂದು ಮುಖ್ಯವಾದ ಚಿಕಿತ್ಸೆ ಆಗಿದೆ. ಅಂದ್ರೆ ಈ ಕಾಗ್ನಿಟಿವ್ ರೀಟ್ರೈನಿಂಗ್ ಅಂದ್ರೆ ಈ ಮನುಷ್ಯನ ಅರಿವಿನ ಮರು ತರಬೇತಿ ಅಂತ ಇದ್ದೀರಾ. ಹಾಗಂದ್ರೆ ಏನು, ಮತ್ತು ಇದನ್ನ ಮೆದುಳು ಗಾಯ ಆಗಿರೋ ರೋಗಿಗಳಿಗೆ ಹೇಗೆ ಅನ್ವಯಿಸಬಹುದು, ದಯವಿಟ್ಟು ತಿಳಿಸಿ. ಒಂದು ನ್ಯೂರೋ ಸೈಕಲಾಜಿಕಲ್ ಟೆಸ್ಟ್ ಅಥವಾ ನ್ಯೂರೋ ಸೈಕಾಲಜಿ ಮೌಲ್ಯ ಮಾಪನ ಅಂತ ಹೇಳ್ಬೋದು. ಅದು ಏನಂದ್ರೆ ಮೆದುಳಿನ ಕಾರ್ಯನಿರ್ವಹಣೆಯನ್ನು ಅಳೆಯುವ ಒಂದು ಪರೀಕ್ಷೆ. ಸೊ ಈ ಟೆಸ್ಟಿನ ಮೂಲಕ ನಾವು ಯಾವ ತೊಂದರೆ ಇದೆ ಅಂತ ಫಸ್ಟ್ ತಿಳ್ಕೋಬೇಕು. ತಿಳ್ಕೊಂಡು ಎಷ್ಟು ಮಟ್ಟಿಗೆ ತೊಂದರೆ ಇದೆ ಅಂತ ತಿಳ್ಕೋಬೇಕು. ಇದನ್ನ ತಿಳ್ಕೊಂಡು ಯಾವ ಭಾಗ ಮೆದುಳಿನಲ್ಲಿ ಗಾಯ ಆಗಿರಬಹುದು ಅಂತಾನು ಊಹೆ ಮಾಡಬಹುದು. ಸೊ ಅದು ಊಹೆ ಮಾಡಿ ಆ ಕೊರತೆಗಳ ಏರಿಯಾಲ್ಲೇ ತರಬೇತಿ ನಾವು ಡೆವಲಪ್ ಮಾಡ್ತೀವಿ. ಚಟುವಟಿಕೆಗಳು ಮಾಡಿ ಅದನ್ನ ಎಲ್ಲಾ ಪೇಷಂಟ್ಗೂ ಕೊಡ್ತೀವಿ. ಈ ಹೆಡ್ ಇಂಜುರಿ ಆದಾಗ
ಇವಾಗ ಮೈಲ್ಡ್ ಹೆಡ್ ಇಂಜುರಿಗೆ ಸ್ವಲ್ಪ ಕಡಿಮೆ ಇರುತ್ತೆ ಅರಿವಿನ ಕೊರತೆ, ಹಾಗಿರಲ್ಲ. ಮೈಲ್ಡ್, ಮಾಡರೇಟ್, ಸಿವಿಯರ್ ಎಲ್ರಿಗೂ ಎಲ್ಲಾ ತರ ಕೊರತೆನೂ ಇರ್ಬೋದು. ಈಗ ಮೈಲ್ಡ್ ಹೆಡ್ ಇಂಜುರಿಗೂ ತೀವ್ರವಾದ ಅರಿವಿನ ಕೊರತೆಗಳು ಇರ್ಬೋದು. ಸೊ ಇದಕ್ಕೆ ನಾವು ಆ ವಿಧಾನವಾದ ಕೊರತೆಗೆ ನಾವು ಚಟುವಟಿಕೆಗಳು ಮಾಡಿ ಅದನ್ನ ದಿನನಿತ್ಯ ಕೊಡ್ತೀವಿ. ಎವ್ರಿ ಡೇ 1.25 ಗಂಟೆ ಬೇರೆ ಬೇರೆ ಆಕ್ಟಿವಿಟೀಸ್ ಕೊಡ್ತೀವಿ. ಸೊ ಇದು ಕೊಟ್ಟಾಗ ಈ ಅರಿವಿನ ಕೊರತೆಯನ್ನು ಸುಧಾರಿಸ್ಕೋಬಹುದು, ಅವರಿಗೆ ಆ ಸಾಮರ್ಥ್ಯನೂ ಬರುತ್ತೆ. ಅದಲ್ಲದೆ ಮೆದುಳಿನ ನರಮಂಡಲದಲ್ಲಿ ಪುನರಚನೆ ಆಗೋ ಸಂಭವನೂ ಇರುತ್ತೆ. ಸೊ ನ್ಯೂರೋಪ್ಲಾಸ್ಟಿಸಿಟಿ ಅಂತೀವಿ ನಾವು ಇದನ್ನ. ಸೊ ಆನ್ ಒನ್ ಹ್ಯಾಂಡ್ ಅರಿವು ಮತ್ತೆ ಕಾಗ್ನಿಟಿವ್ ಫಂಕ್ಷನ್ಸ್ ಇಂಪ್ರೂವ್ ಆಗುತ್ತೆ, ಮೆದುಳುನು ಮತ್ತೆ ಪುನರಚನೆಯಾಗಿ ಇಟ್ ವಿಲ್ ರಿವೈರ್ ಇಟ್ ಸೆಲ್ಫ್ ಅಂತ ಹೇಳ್ಬೋದು. ಈ ಚಟುವಟಿಕೆಗಳು ಅಂತ ಹೇಳಿದ್ರಲ್ಲ, ಯಾವ ರೀತಿ ಚಟುವಟಿಕೆಗಳಿರುತ್ತೆ ದಿನ ಮಾಡಬೇಕು ಅಂತ ಹೇಳಿದ್ರಲ್ಲ? ಸೊ ಈ ಚಟುವಟಿಕೆಗಳು ನಾವು ನಿಮ್ಯಾನ್ಸ್ ನಲ್ಲಿ ಸುಮಾರು ತರ ಮಾಡಿದ್ದೇವೆ. ಫಾರ್ ಎಕ್ಸಾಂಪಲ್ ಇವಾಗ ಮೆಂಟಲ್ ಆಕ್ಟಿವಿಟೀಸ್ ಅನ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ನಿಮಗೊಂದು ನಂಬರ್ ಕೊಡ್ತೀನಿ, 58739. ನೀವು ಅದನ್ನ ಹೇಳಕ್ಕಾಗುತ್ತಾ? 58379. ಅದನ್ನ ರಿವರ್ಸ್ ಆರ್ಡರ್ ಹೇಳ್ತೀರಾ? ರಿವರ್ಸ್ ಆರ್ಡರ್ ಅಂದ್ರೆ 97835. ಸರಿ ಸರಿ, ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಈ ಯೋಚನೆ ಮಾಡಿದಾಗ ಆ ನರಭಾಗಗಳು ಸುಧಾರಣೆ ಆಗುತ್ತೆ, ಪುನರಚನೆ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಇವಾಗ ಫಿಸಿಕಲ್ ವ್ಯಾಯಾಮ ಹೇಗ್ ಮಾಡ್ತೀವೋ ಮೆಂಟಲಿ ಅದೇ ತರ ವ್ಯಾಯಾಮ ಮಾಡ್ತೀವಿ. ಇನ್ನು ಉದಾಹರಣೆ ಕೊಡ್ತೀನಿ. ಇವಾಗ ರ ಅನ್ನೋ ಶಬ್ದದಿಂದ ಎಷ್ಟು ಪದಗಳು ಹೇಳಕ್ಕಾಗುತ್ತೆ ನೀವು ಟ್ರೈ ಮಾಡಿ, ಪ್ರಯತ್ನ ಮಾಡಿ, ನಿಮ್ಗೊಂದು ಐಡಿಯಾ ಸಿಗುತ್ತೆ. ಮನುಷ್ಯರ ಹೆಸರು ಹೇಳ್ಬಾರ್ದು, ಜಾಗಗಳ ಹೆಸರು ಹೇಳ್ಬಾರ್ದು. ರ ಇಂದ ಬೇರೆ ಏನು ವಸ್ತುಗಳು ಅಂದ್ರೆ ಇವಾಗ 1 ನಿಮಿಷದಲ್ಲಿ ಟೈಮ್ ಬೇರೆ ಇರುತ್ತೆ. ಯೋಚನೆ ಮಾಡ್ಬಿಟ್ಟು ಹೇಳೋದು ನೋಡಿ. ರಸ್ತೆ ಒಂದೇ ಗೊತ್ತಾಗಿದೆ, ರಸ್ತೆ, ರಂಪಾಟ, ರನ್ನ, ರತ್ನ. ಸೊ ಇವಾಗ ಶುರು ಮಾಡಿದಾಗ ನೀವು 4 ಹೇಳಿದ್ರಿ. ಇವಾಗ 3 ದಿನ ತರಬೇತಿ ಕೊಟ್ಟಾದ್ಮೇಲೆ ನೀವು 8 ಹೇಳ್ತೀರಾ. ಸೊ ಈಗ ನಾನು ಈ ತರಾವರಿ ಆಕ್ಟಿವಿಟೀಸ್ ಕೊಟ್ಟಾಗ ಪ್ರತಿಯೊಂದು ಆಕ್ಟಿವಿಟಿಲೂ ನಿಮ್ದು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ. ಇದು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆದಾಗ ಮೆದುಳು ಕೂಡ ಚೆನ್ನಾಗಿ ಫಂಕ್ಷನ್ ಮಾಡಕ್ ಶುರು ಆಗುತ್ತೆ. ಇದನ್ನೇ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳೋದು. ಸೊ ಎಲ್ರಿಗೂ ಒಂದೇ ಆಕ್ಟಿವಿಟಿ ಕೊಡಕ್ಕಾಗಲ್ಲ. ಈ ನಮ್ಮ ಟೆಸ್ಟ್ ನಲ್ಲಿ ಏನ್ ಕಾಣಿಸುತ್ತೋ ಆ ಇದಕ್ಕೆ ಪ್ರತಿಯೊಂದು ಪೇಷಂಟ್ಗೆ ನಾವು ಮಾಡ್ತೀವಿ. ಒಂದು ಪ್ರೊಫೈಲಿಂಗ್ ಮಾಡಿ ಅದನ್ನ ವಿಶ್ಲೇಷಣೆ ಮಾಡಿ ನಾವು ಕಾಗ್ನಿಟಿವ್ ರೀಟ್ರೈನಿಂಗ್ ಕೊಡ್ತೀವಿ. ಸೊ ಪ್ರತಿಯೊಂದು ಪೇಷಂಟ್ಗೂ ನಾವೇ ಆಕ್ಟಿವಿಟೀಸ್ ಡೆವಲಪ್ ಮಾಡಬೇಕು ಅವರ ಕೊರತೆಗಳನ್ನ ನೋಡಿ. ಸೊ ಎಲ್ಲಾ ಟ್ರೈನಿಂಗ್ ಎಲ್ರಿಗೂ ಆಗಲ್ಲ. ಅವರಿಗೆ ಯಾವ ರೀತಿ ಸಮಸ್ಯೆ ಇದೆ ಅದರ ಆಧಾರದ ಮೇಲೆ ಆ ರೀತಿ ಚಟುವಟಿಕೆ ಕೊಡ್ತೀರಾ. ಅಂದ್ರೆ ಈ ತರ ತರಬೇತಿ ಎಷ್ಟು ಕಾಲ ಕೊಡಬೇಕಾಗತ್ತೆ ಆ ವ್ಯಕ್ತಿಗೆ? ಸೊ ಈಗ ಎಷ್ಟು ಮಟ್ಟಿಗೆ ಎಷ್ಟು ತೀವ್ರತೆ ಇದೆ ಅವರ ಕಾಗ್ನಿಟಿವ್ ಡೆಫಿಸಿಟ್, ಅರಿವಿನ ತೊಂದರೆ ಕೊರತೆ ಅಂತ ನೋಡಿದ ಮೇಲೆ ಸುಮಾರು 18 ದಿನ ಮೈಲ್ಡ್ ಮಾಡರೇಟ್ ಹೆಡ್ ಇಂಜುರಿಗೆ ನಾವು ಈಗ ಕೊಡ್ತಾ ಇದೀವಿ. ಅಂಡ್ ಅವರು ಮತ್ತೆ ಕೆಲಸಕ್ಕೆ ಮತ್ತೆ ಅವ್ರ ಜೀವನ ಇದಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ, ಏನ್ ತೊಂದರೆ ಇಲ್ಲ. ಬಟ್ ಯಾವ ಭಾಗಕ್ಕೆ ಡ್ಯಾಮೇಜ್ ಆಗಿದೆ, ಎಷ್ಟು ಡಿಸ್ಫಂಕ್ಷನ್ ಇದೆ ಅಥವಾ ಎಷ್ಟು ಕಾಗ್ನಿಟಿವ್ ಅರಿವಿನ ತೊಂದರೆ ಇದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು 18 ದಿನದಿಂದ 3 ತಿಂಗಳು 1 ವರ್ಷನೂ ಮಾಡಬೇಕಾಗುತ್ತೆ. ಅಂದ್ರೆ ನಿಮ್ ಪ್ರಕಾರ ಈ ತರಬೇತಿ ಅರಿವಿನ ಮರು ತರಬೇತಿ ಕೊಟ್ಟ ಮೇಲೆ ಸಂಪೂರ್ಣವಾಗಿ ಅವರು ಚೇತರಿಸ್ಕೊಳ್ಳೋಕೆ ಸಾಧ್ಯನಾ? ಕೆಲವು ಜನ ಚೇತರಿಸ್ಕೊಳ್ತಾರೆ, ಕೆಲವು ಜನ ಏನು ಮಾಡ್ದಲೇ ಚೇತರಿಸ್ಕೊಂತಾರೆ, ಸ್ಪಾಂಟೇನಿಯಸ್ ರಿಕವರಿ ಅಂತೀವಿ. ಕೆಲವು ಜನಕ್ಕೆ ಈ ತೊಂದರೆಗಳು ಉಳ್ಕೊಳ್ಳುತ್ತೆ, ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ 10 ವರ್ಷ 12 ವರ್ಷ ಅಂತವ್ರಿಗೆಲ್ಲ ನಾವು ಮಾಡಲೇಬೇಕು. ಅವರು ಸುಮಾರು ನಾವು ನಮ್ಮ ಸಂಸ್ಥೆಯಲ್ಲಿ ಹೆಡ್ ಇಂಜರಿ ಪೇಷಂಟ್ ಸುಮಾರು ಜನ ಕೆಲಸಕ್ಕೆ ವಾಪಸ್ ಹೋಗ್ತಾರೆ. ಬಹಳ ಉಪಯುಕ್ತ ಮಾಹಿತಿ ನೀಡಿದಿರಾ. ನೋಡಿ, ನಿಮ್ ಜೊತೆ ಮಾತಾಡ್ತಾ ಕಾಲ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಗಿಸುವಂತ ಸಮಯ ಆಗ್ತಾ ಇದೆ. ಡಾಕ್ಟರ್ ಕೇಶವ್ ಅವರೇ, ಎಲ್ಲ ಕೇಳುಗರಿಗೆ ಮಿದುಳುಗಾಯದ ರೋಗಿಗಳಲ್ಲಿ ಅರಿವಿನ ಮರು ತರಬೇತಿ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದಿರಾ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಶ್ರೋತೃಗಳೇ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದ ಬಗ್ಗೆ, ಅದರಲ್ಲೂ ಮಿದುಳಿನ ಗಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಹಾರಣೆಯ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ನೆರವು ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ, ನಿಮ್ಹಾನ್ಸ್ ಹಾಗೂ ನಿವೇದಿತಾ ಬಿಎಸ್, ನಿಮ್ಹಾನ್ಸ್. ಸಂಗೀತ ಸಂಯೋಜನೆ ಕೆ ಕಲ್ಯಾಣ್. ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ ಎಂಎಂ ಶ್ರೀನಿವಾಸ್ ಭರತ್, ನಿಮ್ಹಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 7891105524 7899105524.
ವಾಟ್ಸ್ಆಪ್ ಸಂದೇಶಗಳು ಮಾತ್ರ. ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ.